ಸರ್ಕಮ್ಸಿಷನ್. ಅದರಿಂದ ಏನಾದರೂ ಅನುಕೂಲ ಇದೆಯಾ? ಹುಟ್ಟಿದ ತಕ್ಷಣ ಸರ್ಕಮ್ಸಿಷನ್ ಮಾಡ್ತಾರೆ. ಕ್ಯಾನ್ಸರ್ ಆಫ್ ದಿ ಪೀನಿಸು ಬಹಳ ಕಡಿಮೆ, ವೆರಿ ವೆರಿ ರೇರ್. ಅನ್ಸರ್ಕಮ್ಸೈಸ್ಡ್ ಪೀನಿಸ್ ಅಂದ್ರೆ ನಿಮ್ಮ ಮೂತ್ರ, ಇದು ಮಕ್ಕಳಿಗೆ ಸರ್ಕಮ್ಸಿಷನ್ ಮಾಡಬೇಕಾ? ನೀವು ನಮ್ಮನ್ನು ಕೇಳ್ತೀವಿ. ಇಲ್ಲ ಸರ್, 35 ವರ್ಷದವರೆಗೂ ನನಗೆ ಹಿಂದೆ ಹೋಗೋದು, ಇವಾಗ ಯಾಕೋ ಹೋಗ್ತಿಲ್ಲ. ಮೋಸ್ಟ್ಲಿ ಡಯಾಬಿಟಿಕ್ ಇರ್ತಾರೆ. ಕೆಲವು ಸಮಯ ಚರ್ಮದ ಕೆಳಗಡೆ ಕ್ಯಾನ್ಸರ್ ಆಲ್ರೆಡಿ ಶುರುವಾಗಿರುತ್ತೆ, ಇಷ್ಟು ದಿನ ಹೋಗ್ತಿದ್ದು ಹಿಂದೆ ಹೋಗ್ತಿಲ್ಲ ಅಂದರೆ ಹಿಂದೆ ಮಾಡಬೇಕು. ಅಂದರೆ ಸರ್ಕಮ್ಸಿಷನ್ ಯಾಕೆ ಹಿಂದೆ ಹೋಗಬೇಕು ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ. ಬಹಳ ಜನ ನೋಡಿ ತಮ್ಮ ಪ್ರೈವೇಟ್ ಆರ್ಗನ್ ಅಂದರೆ ಏನೋ ಒಂದು ಆಚೆಗೆ ಅವನು ಎಕ್ಸ್ಪೋಸ್ ಮಾಡ್ತಾನೆ, ಆಕೆನೇ ಹಿಡಿದು ತೋರಿಸ್ತಾಳೆ, ಲುಕ್ ಯುವರ್ ಡಾಕ್ಟರ್, ದಿಸ್ ಇಸ್ ಸ್ವೋಲನ್. ನಮಸ್ಕಾರ. ನೀವೆಲ್ಲರೂ ಕೇಳಿರ್ತೀರಿ, ಮುಸ್ಲಿಮ್ಸು ಜ್ಯೂಸು ಕತ್ನ ಮಾಡಿಸ್ತಾರೆ ಮಕ್ಕಳಿಗೆ. ಮುಸ್ಲಿಮ್ಸ್ ಆದರೆ 3 ವರ್ಷ 4 ವರ್ಷ ಮಸೀದಿ ಒಳಗೆ ಕರ್ಕೊಂಡೋಗಿ ಅವ್ರದ್ದೇ ರಿಚುವಲ್ಸ್ ಇರುತ್ತೆ, ಕತ್ನ ಮಾಡ್ತಾರೆ. ಅಂದರೆ ಸರ್ಕಮ್ಸಿಷನ್. ಸರ್ಕಮ್ಸಿಷನ್ ಅಂದರೆ ಸುತ್ತು ಚರ್ಮ ತೆಗೆಯೋದಕ್ಕೆ ಸರ್ಕಮ್ಸಿಷನ್ ಅಂತೀವಿ ನಾವು. ಅದು ರಿಚುವಲ್, ಜ್ಯೂಸ್ನಲ್ಲೂ ಮಾಡ್ತಾರೆ. ಅದರಿಂದ ಏನಾದರೂ ಅನುಕೂಲ ಇದೆಯಾ? ಡೆಫಿನೆಟ್ಲಿ. ಜ್ಯೂಸು ಹುಟ್ಟಿದ ತಕ್ಷಣ ಸರ್ಕಮ್ಸಿಷನ್ ಮಾಡ್ತಾರೆ. ಜ್ಯೂಸ್ನಲ್ಲಿ ಕ್ಯಾನ್ಸರ್ ಆಫ್ ದಿ ಪೀನಿಸು ಬಹಳ ಕಡಿಮೆ, ವೆರಿ ವೆರಿ ರೇರ್. ಮುಸ್ಲಿಮ್ಸ್ನಲ್ಲೂ ಕಂಪೇರ್ ಟು ಅದರ್ ಕಮ್ಯುನಿಟಿ ಸರ್ಕಮ್ಸಿಷನ್ನು ಸ್ವಲ್ಪ ಡಿಲೇ ಆಗೋದ್ರಿಂದ ಅವರಲ್ಲೂ ಕ್ಯಾನ್ಸರ್ ಇದೆ, ಬಹಳ ಕಡಿಮೆ. ಅನ್ಸರ್ಕಮ್ಸೈಸ್ಡ್ ಪೀನಿಸ್ ಅಂದರೆ ನಿಮ್ಮ ಮೂತ್ರ ಅಂಗ, ಮಾನೆ ಅಂತಾರೆ, ಶಿಶ್ನ ಅಂತಾರೆ. ಇದು ಮಕ್ಕಳಿಗೆ ಸರ್ಕಮ್ಸಿಷನ್ ಮಾಡಬೇಕಾ? ನೀವು ನಮ್ಮನ್ನು ಕೇಳ್ತೀರಿ. ನಾವು ಮಾಡ್ತೀವಿ ಅಂದರೆ ನೋಡಿ, ಮಕ್ಕಳಿಗೆ 5 ವರ್ಷದವರೆಗೂ ಆ ಸ್ಕಿನ್ನು, ಫೋರ್ ಸ್ಕಿನ್ ಅಂತೀವಿ ನಾವು, ಪ್ರೆಫ್ಯೂಜಿಯಲ್ ಸ್ಕಿನ್ ಅಂತೀವಿ. ದೇವರು ಅದನ್ನು ಯಾಕೆ ಕೊಟ್ಟಿದ್ದಾರೆ ಅಂದರೆ ಆ ಗಂಡು ಮಕ್ಕಳ ಶಿಶ್ನದ ಮೂತಿನ ನಾವು ಗ್ಲಾನ್ಸ್ ಪಿನಿಸ್ ಅಂತೀವಿ, ಕನ್ನಡದಲ್ಲಿ ಪಿಂಗ ಅಂತಾರೆ. ಅದ್ರ ಮೇಲೆ ಚರ್ಮ ಕೂತಿರುತ್ತೆ, ಯಾಕಂದರೆ ಅದು ಭಾಳ ಸೆನ್ಸಿಟಿವ್. ಮಕ್ಕಳಿಗೆ ಕಾಚ ತಗಲಿದ್ರೆ ಅಳ್ತವೆ, ಅದಕ್ಕೋಸ್ಕರ ದೇವರು ಅದು ಪ್ರೊಟೆಕ್ಷನ್ ಕೊಟ್ಟಿದ್ದಾನೆ. 5 ವರ್ಷ ಆದಮೇಲೆ ಸ್ಲೋಲಿ ಹಿಂದೆ ಹೋಗುತ್ತೆ, ಅಥವಾ ಅವ್ರಿಗೆ ಹ್ಯಾಂಡಲ್ ಮಾಡಿದಾಗ ಹಿಂದೆ ಹೋಗುತ್ತೆ. ಬೈ ಚಾನ್ಸ್ ಹೋಗಲಿಲ್ಲ ಅಂದರೆ ಅಂಥ ಮಕ್ಕಳಿಗೆ ನಾವು ಸರ್ಕಮ್ಸಿಷನ್ ಅಡ್ವೈಸ್ ಮಾಡ್ತೀವಿ. ಅಮ್ಮದಿರು ಕರ್ಕೊಂಬರ್ತಾರೆ. 4 ವರ್ಷಕ್ಕೆ ಡಾಕ್ಟ್ರೇ ನಮ್ಮ ಮಗ ರೀಸಸ್ ಮಾಡೋವಾಗೆಲ್ಲ ಅಳುತ್ತೆ, ಮುಂದೆಗಡೆ ಬೆಲೂನ್ ಥರ ಊದ್ಕೊಳ್ಳುತ್ತೆ, ಅದಾದಮೇಲೆ ರೀಸಸ್ ಎಲ್ಲ ಆದಮೇಲೂ ತೊಟ್ಟಿಗ್ತಾ ಇರುತ್ತೆ. ಇದನ್ನು ನಾವು ಫೈಮೋಸಿಸ್ ಅಂತೀವಿ. ಸೊ ಅದನ್ನು ಕಾಂಜನೈಟಲ್ ಫೈಮೋಸಿಸ್ ಅಂದರೆ ಹುಟ್ಟಿದಾಗಲೇ ಆಗಿರೋ ತೊಂದರೆ. ಇಲ್ಲ ಸರ್, 35 ವರ್ಷದವರೆಗೂ ನನಗೆ ಹಿಂದೆ ಹೋಗೋದು, ಇವಾಗ ಯಾಕೋ ಹೋಗ್ತಿಲ್ಲ ಅಂದರೆ ಕಾಂಪ್ಲಿಕೇಶನ್ ಆಗಿದೆ. ಮೋಸ್ಟ್ಲಿ ಡಯಾಬಿಟಿಕ್ ಇರ್ತಾರೆ. ಸಕ್ಕರೆ ಕಾಯಿಲೆ ಇರೋರಿಗೆ ಆ ಸ್ಕಿನ್ ಊದ್ಕೊಳ್ಳುತ್ತೆ, ಕ್ರ್ಯಾಕ್ಸ್ ಬರುತ್ತೆ, ಅವ್ನು ಹಿಂದೆ ತಳ್ಳಕ್ಕೆ ಹೋದರೆ ಬಂಬಡ ಹೊಡೆದಷ್ಟು ಪೇಯ್ನ್ ಆಗುತ್ತೆ. ಇದನ್ನು ನಾವು ಅಕ್ವೈರ್ಡ್ ಫೈಮೋಸಿಸ್ ಅಂತೀವಿ. ಕೆಲವು ಸಮಯ ಚರ್ಮದ ಕೆಳಗಡೆ ಕ್ಯಾನ್ಸರ್ ಆಲ್ರೆಡಿ ಶುರುವಾಗಿರುತ್ತೆ, ಇಷ್ಟು ದಿನ ಹೋಗ್ತಿದ್ದು ಹಿಂದೆ ಹೋಗ್ತಿಲ್ಲ ಅಂದರೆ ನಾವು ಸ್ಲಿಟ್ ಮಾಡಿ ನೋಡಿದರೆ ಆಲ್ರೆಡಿ ಕ್ಯಾನ್ಸರ್ ಇದೆ. ಇವು ಅನೇಕ ಕಾರಣಗಳು. ಅದನ್ನು ನಾವು ಬೆಲನೋಪಾಸ್ತೈಟಿಸ್ ಅಂತೀವಿ. ಅಂದರೆ ಅಲ್ಲಿ ಇನ್ಫೆಕ್ಷನ್ ಆದರೆ, ಡಯಾಬಿಟಿಸ್ನೊಳಗೆ ಕಾಮನ್ ಆಗಿ ಇನ್ಫೆಕ್ಷನ್ ಆಗುತ್ತೆ, ಅದನ್ನು ಬೆಲನೋಪಾಸ್ತೈಟಿಸ್ ಅಂತೀವಿ ನಾವು. ಸೊ ಈ ಸರ್ಕಮ್ಸಿಷನ್ನ ಅನೇಕ ರೀತಿಯಲ್ಲಿ ಮಾಡ್ತೀವಿ. ತುಂಬ ಜನ ನಮ್ಗೆ ಕೇಳ್ತಾರೆ, ಸ್ಟೆಪ್ಲರ್ ಮಾಡ್ತೀರಾ? 108. ನಿಮಗೆ ಪ್ರೊಸೀಜರ್ ಬಗ್ಗೆ ನೀವು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಸೊ ನಮಗೆ ಆ ಸ್ಕಿನ್ ತೆಗೆಯೋದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಗೆ ಅರಿವಿರಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಕೇಳ್ತಾರೆ. ಬೆಲ್ ಮೆಥಡ್ ಅಂತೀವಿ, 108 ಮೆಥಡ್ ಇದ್ದಾವೆ. ಬಟ್ ಈ ಇದನ್ನು ಸ್ಕಿನ್ನನ್ನು ಯಾಕೆ ಹಿಂದೆ ಮಾಡಬೇಕು ಅಂದರೆ, ಸರ್ಕಮ್ಸಿಷನ್ ಯಾಕೆ ಹಿಂದೆ ಹೋಗಬೇಕು ಅಂದರೆ, ನನಗಿನ್ನೂ ನೆನಪಿದೆ, ಬೋರಿಂಗ್ ಹಾಸ್ಪಿಟಲ್ ನಾನು ನೈಟ್ ಡ್ಯೂಟಿಯಲ್ಲಿ ಇದ್ದೀನಿ, ಅಸಿಸ್ಟೆಂಟ್ ಪ್ರೊಫೆಸರು. ನ್ಯೂಲಿ ವೆಡ್ ಕಪಲ್, ಗಂಡ ಹೆಂಡ್ತೀನಿ ಇಬ್ಬರೂ, ದೇ ಆರ್ ಕ್ವೈಟ್ ಎಜುಕೇಟೆಡ್. ಒಬ್ಬ ಮಿನಿಸ್ಟ್ರು ಮನೆಯಿಂದ ಬಂದಿರ್ತಾರೆ, ಅವನಿಗೆ ಆ ಪೀನಿಸ್ ಚರ್ಮ ಹಿಂದೆ ಹೋಗಿ ಇಷ್ಟು ದಪ್ಪ ಆಗ್ಬಿಟ್ಟಿದೆ, ಭೀಮನ ಗದೆ ಥರ. ಅದನ್ನು ನಮ್ಮ ಭಾಷೆಯಲ್ಲಿ ಪ್ಯಾರಾಫೈಮೋಸಿಸ್ ಅಂತೀವಿ. ಅವನಿಗೆ ಅರಿವಿಲ್ಲ ಹಿಂದೆ ಹೋಗಬೇಕು ಅಂತ. ನ್ಯಾಚುರಲಿ ಫಸ್ಟ್ ನೈಟ್ ಅಂದರೆ ಸೆಕ್ಷುವಲ್ ಇಂಟರ್ಕೋರ್ಸ್ ಆದಾಗೆ ಫೋರ್ಸಿಬಲಿ ಸ್ಕಿನ್ ಹಿಂದೆ ಹೋಗಿದೆ, ಮುಂದೆ ಬಂದಿಲ್ಲ, ಇಷ್ಟು ದಪ್ಪ ಊದ್ಕೊಳ್ಳುತ್ತೆ, ಅದರೊಳಗೆ ಇಷ್ಟೊಂದು ನೀರು ಇರುತ್ತೆ. ನಾವು ಎಡಿಮಾ ಅಂತೀವಿ, ಪ್ಯಾರಾಫೈಮೋಸಿಸ್ ಅಂತೀವಿ. ಅವನಿಗೆ ಗಾಬರಿ, ಏನೋ ಆ ಹೆಣ್ಮಗಳು ತಪ್ಪಿರ್ಬೋದೇನೋ ಅಂತ. ಇಲ್ಲ, ಹೆಣ್ಮಗಳದಲ್ಲ ತಪ್ಪು, ಇವಂದೇ ತಪ್ಪು, ಇವನು ನೋಡ್ಕೊಂಡಿಲ್ಲ. ಮದುವೆ ಮೊದಲು ಅಟ್ಲೀಸ್ಟ್ ನಮ್ಮನ್ನು ಒಂದು ಕನ್ಸಲ್ಟ್ ಮಾಡಿದರೆ ಹೇಳಿರ್ತಿದ್ದು. ಅಫ್ಕೋರ್ಸ್ ಈಗ ನನಗೆ ಈಸಿ, ಅವ್ನು ಗಾಬರಿಯಾಗಿ ಬಂದಿರ್ತಾನೆ, ಅವ್ನು ಒಳಗಡೆ OPD ಕರ್ಕೊಂಡು ಹೋಗ್ತೀವಿ, ಕ್ಯಾಶುಯಾಲಿಟಿ ಒಳಗೆ. ದೊಡ್ಡ ಆಪ್ರೇಷನ್ ಏನೂ ಇಲ್ಲ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಾವು ಒಂದು ನೀಡ್ಲು ತೊಗೊಂಡು ಟಕ್ 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 ಅಂತ ಸ್ವಲ್ಪ ಪೇಯ್ನ್ ಆಗುತ್ತೆ. ಒಂದು ಸಾರಿ ಸ್ಕ್ವೀಸ್ ಮಾಡಿದ್ರೆ
ನಿಮ್ಮ ಶವರ್ನ ಬರುತ್ತಲ್ಲ ಹಂಗೆ ಬರುತ್ತೆ ನೀರು. ಒಂದು ಸಾರಿ ನೀರೆಲ್ಲ ಹೋದ್ಮೇಲೆ ಸ್ಕಿನ್ ಮುಂದೆ ಬರ್ತದೆ. ಅವನಿಗೆ ಹೇಳಿ ಕಳಿಸ್ತೀವಿ ಆಂಟಿಬಯೋಟಿಕ್ ಹಾಕಿ, ಒಂದು ವಾರ ಆದಮೇಲೆ ಬಂದು ಈ ಚರ್ಮ ತೆಗೆಸ್ಕೊ, ಸರ್ಕಮ್ಸಿಷನ್ ಮಾಡಿಸ್ಕೊ ಅಂತ. ಕೆಲವರು 2 ದಿನ ಬರೋದೇ ಇಲ್ಲ. ಹಂಗಾದ್ಮೇಲೆ ಅವನೇ ಏನೇನೋ ಟ್ರೈ ಮಾಡ್ತಾನೆ, ಅದು ಇದು ಹಚ್ತಾನೆ. ಯಾರು ಅನ್ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹೋದ್ರೆ ಅವನೊಂದಷ್ಟು ಆಯಿಂಟ್ಮೆಂಟ್ ಕೊಡ್ತಾನೆ, ಬರಲ್ಲ. ಅದು ಆಲ್ರೆಡಿ ರಿಂಗ್ ಆಗ್ಬಿಟ್ಟಿರ್ತದೆ. ನನ್ನ ಹತ್ರ ಬಂದರೆ ಅವನಿಗೆ ಬೈದು ಮೊದಲೇ ಯಾಕೆ ಬರಲಿಲ್ಲ ಅಂತ ಹೇಳಿ ಲೋಕಲ್ ಇಂಜೆಕ್ಷನ್ ಕೊಟ್ಟು ಆ ರಿಂಗ್ ಕಟ್ ಮಾಡ್ತೀನಿ, ಆ ಚರ್ಮ ಮುಂದೆ ಬರುತ್ತೆ. ಆದರೆ ಆಗಲೇ ಸರ್ಕಮ್ಸಿಷನ್ ಮಾಡ್ತೀನಿ. ಇಲ್ಲ ಅಂದರೆ 1 ವಾರ ಬಿಟ್ಟು ಬಾರಪ್ಪ, ನಿನ್ನ ಚರ್ಮ ತೆಗೆದುಕೊಡ್ತೀವಿ. ಸೊ ಈ ಸರ್ಕಮ್ಸಿಷನ್ ಮಾಡೋದ್ರಿಂದ ಹೈಜೀನ್ ತುಂಬ ಜನಕ್ಕೆ ಗೊತ್ತಿಲ್ಲ. ಬಹಳ ಜನ ನೋಡಿ ತಮ್ಮ ಪ್ರೈವೇಟ್ ಆರ್ಗನ್ ಅಂದರೆ ಏನೋ ನಾಚಿಕೆ, ಮುಟ್ಕೊಳ್ಳೋಕ್ಕೆ ನಾಚಿಕೆ, ತೊಳ್ಕೊಳ್ಳೋಕ್ಕೆ ನಾಚಿಕೆ. ಎಷ್ಟೋ ಜನಕ್ಕೆ ಆ ಸ್ಕಿನ್ ಹಿಂದೆ ಮಾಡಿದರೆ ಒಂದು ಲೇಯರ್ ಬೆಳ್ಳಗಿರುತ್ತೆ, ಸುಣ್ಣ ಇದ್ದಂಗೆ ಇರುತ್ತೆ. ಅದನ್ನು ನಾವು ಸ್ಮೆಗ್ಮಾ ಅಂತೀವಿ. ಇಟ್ಸ್ ಎ ನ್ಯಾಚುರಲ್ ಸೆಕ್ರಿಷನ್. ಒಬ್ಬ ಗಂಡಸು ಪ್ರತಿದಿನ ಸ್ನಾನ ಮಾಡೋವಾಗ ಅಥವಾ ಮಾಡಿದ ಸ್ಕಿನ್ ಹಿಂದೆ ಮಾಡಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಚರ್ಮ ನಮ್ಮ ಮುಂದೆ ತರಬೇಕು. ಮಾಡೋದಿಲ್ಲ. ತುಂಬ ಜನ ಅದನ್ನು ಮುಟ್ಟೋದೂ ಇಲ್ಲ. ಹಂಗಾಗಿ ಅನ್ಫಾರ್ಚುನೇಟ್ಲಿ ಪೀನಿಸ್ ಈಸ್ ಮೋರ್ ವ್ಯೂಡ್ ದ್ಯಾನ್ ಸೀನ್ ಅಂತಾರೆ. ಅಂದರೆ ಅದ್ರ ಬಗ್ಗೆ ಅನೇಕ ವಿಚಾರಗಳು ಗೊತ್ತಿದೆ, ಆದರೆ ನೋಡಿಕೊಂಡೇ ಇರಲ್ಲ. ಅದರ ಆ ಸೆಂಟೆನ್ಸ್ನ ಅರ್ಥ. ಆದ್ದರಿಂದ ದಯವಿಟ್ಟು ನಿಮ್ಮ ಮಾನೆಯನ್ನು ನಿಮ್ಮ ಮಕ್ಕಳದು ದಯವಿಟ್ಟು ಅಮ್ಮದಿರಿಗೆ ಹೇಳ್ತೀನಿ ನಾನು, ಮೆಲ್ಲ ಸ್ಕಿನ್ ಹಿಂದೆ ಮಾಡಿ ನೋಡಿ. ಹೋಗಲ್ಲ, ನಮ್ಮ ಹತ್ರ ಬನ್ನಿ, ನಾವು ಹೇಳ್ಕೊಡ್ತೀವಿ. ಅರ್ಧಂಬರ್ಧಂ ಓಪನ್ ಆದರೆ ಕೆಲಸ ಏನು ಮಾಡಿದ್ರು ಹಿಂದೆ ಹೋಗಲ್ಲ. ಕೆಲವು ಅರ್ಧಂಬರ್ಧಂ ಅಂದರೆ ಅಮ್ಮ ಪ್ರತಿ ಸ್ನಾನ ಮಾಡಿಸೋಗೆ ಮೆಲ್ಲಗೆ ಹಿಂದೆ ಮಾಡಿ ವಾಶ್ ಮಾಡಮ್ಮ, ಮೆಲ್ಲಗೆ ಹಿಂದೆ ಮಾಡಿ 1 ತಿಂಗಳಷ್ಟೊತ್ತಿಗೆ ಅದು ಹಿಂದೆ ಹೋಗುತ್ತೆ. ಇದೆಲ್ಲ ಅವ್ರಿಗೆ ಗೊತ್ತಿರಲ್ಲ. ಅದರಿಂದ ನಾವು ಮಾಡಬೇಕು ಇದನ್ನು. ಸರ್ಕಮ್ಸಿಷನ್ನು ಭಾಳ ಇಂಪಾರ್ಟೆಂಟು. ನಾನು ಕ್ಯಾನ್ಸರ್ ಪೀನಿಸ್ ನೋಡಿದ್ದೀನಿ. ನೀವು ಕ್ಯಾನ್ಸರ್ ಪೀನಿಸ್ ಚಿತ್ರ ನೋಡಿಬಿಟ್ರೆ ಗಾಬರಿ ಆಗ್ಬಿಡ್ತೀರಿ. ಒಂದು ಕಾಲಿಫ್ಲವರ್ನ ಪೀನಿಸ್ ಹಿಂಗೆ ಇಟ್ಟರೆ ಹೆಂಗಿರುತ್ತೋ ಅಷ್ಟು ದಪ್ಪ ಇರುತ್ತೆ. ರೀಸಸ್ ಎಲ್ಲೆಲ್ಲೋ ಬಂದಂಗೆ ಅನಿಸುತ್ತೆ. ಅಂಥ ಟೈಮ್ನಲ್ಲಿ ಅರ್ಧ ಪೀನಿಸ್ ತೆಗಿತೀವಿ. ಎಷ್ಟೋ ಸಾರಿ ಫುಲ್ ಪೀನಿಸ್ ತೆಗೆದು ಹೆಣ್ಣುಮಕ್ಳಿಗೆ ಇವ್ರ ಹತ್ರ ಇರಲ್ವಾ, ಆ ಥರ ಮಾಡಿಕೊಡ್ತೀವಿ. ಹೆಣ್ಮಕ್ಳು ಯಾವಾಗಲೂ ನಿಂತು ರೀಸಸ್ ಮಾಡಲ್ಲ, ಕೂತು ಮಾಡ್ತಾರೆ. ಇವ್ರಿಗೂ ಹೇಳ್ಕೊಡ್ತೀವಿ, ನೀನು ಹೆಣ್ಮಕ್ಳ ಥರ ಇನ್ನು ಮುಂದೆ ಕೂತು ರೀಸಸ್ ಮಾಡು, ಹಂಗೆ ಮಾಡೋಕ್ಕೋದ್ರೆ ನೀನು ತೊಡೆಯೆಲ್ಲ ಗಲೀಜಾಗ್ತದೆ ಅಂತ. ನೋಡಿ ಎಷ್ಟು ಇಂಪಾರ್ಟೆಂಟು. ಇಂಥ ವಿಚಾರಗಳಲ್ಲಿ ನಾಚಿಕೊಳ್ಳಂಗಿಲ್ಲ. ಎಲ್ಲೋ ಡಾಕ್ಟ್ರ್ ಏನು ಹಿಂಗೆ ಮಾತಾಡ್ತಾರೆ ಅಂದ್ಕೊಳ್ಳಂಗಿಲ್ಲ. ನಾನು ಹೇಳಿದ್ರೆ ಅಷ್ಟೇ ನಿಮಗೆ ಗೊತ್ತಾಗೋದು. ಇವತ್ತು ತಪ್ಪು ಮಾಹಿತಿಗಳು ಅನ್ಕ್ವಾಲಿಫೈಡ್ ಪೀಪಲ್ಸಿಂದ ಬರುತ್ತೆ. ಇವತ್ತೇ ನಾನೊಂದು ವಿಡಿಯೋಗಳು ನೋಡ್ತಾ ಇದ್ದೆ. ನಮ್ಮ ಅಕ್ಕಿ ಅವರ ಇದರಲ್ಲಿ ಒಂದು ಹೆಣ್ಣುಮಗಳು, ಒಬ್ಬ ಫ್ಯಾಮಿಲಿ ಫಿಸಿಷಿಯನ್ ಅಂತ, ಬೆಳಗ್ಗೆ ಎದ್ದ ತಕ್ಷಣ ಮೋಷನ್ಗೆ ಹೋಗಿ ಅಂತ ಹೇಳ್ತಾಳೆ. ನಾನು ಸರ್ಜನ್ ಆಗಿ ಹೇಳ್ತೀನಿ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಾಫಿನೋ ಟೀನೋ ಕುಡಿದು ಇಲ್ದ್ರೆ ಏನಾದ್ರು ತಿನ್ಬಿಟ್ಟು ಆಮೇಲೆ ಕಕ್ಕಸ್ಕೋಗಿ ಅಂತ. ಯಾಕಂದರೆ ನಿಮ್ಮ ಸ್ಟಮಕ್ ಒಳಕ್ಕೆ ಏನಾದರೂ ಬಿದ್ದರೆ ನಿಮ್ಮ ಕರಡು ಖಾಲಿ ಆಗುತ್ತೆ. ತಪ್ಪು ಮಾಹಿತಿ ಕೊಡಬಾರ್ದು ಯಾವತ್ತೂ ಅಷ್ಟೇ. ಇಲ್ಲ ಏನೂ ಹಾಕೋಬಾರ್ದು. ಆಮೇಲೆ 2 ದಿನ ಆದರೂ ಮೋಶ ಆಗಲಿಲ್ಲ ಅಂದರೆ ನಿಮ್ಮ ಬಾಡಿಯೆಲ್ಲ ಪಾಯ್ಸನ್ ಆಗ್ಬಿಡುತ್ತೆ. ದಯವಿಟ್ಟು ಇಂಥವನ್ನ ಒಂದೊಂದು ಸಾರಿ ಬೇಜಾರಾಗುತ್ತೆ. ಆದ್ದರಿಂದ ಎಲ್ಲೋ ಒಂದು ಕಡೆ ವಿಚಾರಗಳನ್ನು ಕರೆಕ್ಟಾಗಿ ತಿಳ್ಕೋಬೇಕು. ಇದು ಭಾಳ ಇಂಪಾರ್ಟೆಂಟು. ಆದ್ದರಿಂದ ದಯವಿಟ್ಟು ಇಂಥ ವಿಚಾರಗಳನ್ನು ತಿಳ್ಕೊಳ್ಳೋವಾಗೆ ನಾಚಿಕ್ಕೋಬೇಡಿ, ಹೆದರ್ಕೋಬೇಡಿ, ಹಂಚ್ಕೋಬೇಡಿ. ಸೊ ಹಂಗಾಗಿ ನಾನು ಹಿಂದೆ ಎಲ್ಲ ಒಂಟಿ ಬೀಜದ ಕಥೆನೂ ಹೇಳಿದ್ದೀನಿ. ಆ ರೀತಿ ಎಷ್ಟೋ ಜನಕ್ಕೆ ಒಂದೇ ಬೀಜ ಇರೋದು ಅವ್ರಿಗೆ ಗೊತ್ತೇ ಆಗಿರಲ್ಲ ನನಗೆ ಒಂಟಿ ಬೀಜ ಇದೆ ಅಂತ. ಆದ್ದರಿಂದ ಮಾನೆ, ಟೆಸ್ಟಿಸ್ಸು, 2 ಟೆಸ್ಟಿಸ್ಸು, 1 ಪೀನಿಸ್ಸು, ಇದನ್ನು ದಯವಿಟ್ಟು ನೀವೆಲ್ಲರೂ ಕೂಡ ಗಮನವಿಟ್ಟು. ಯುರೋಪ್ನಾಗ ಹಂಗಾಗಲ್ಲ. ನಾನು ನೋಡಿದ್ದೀನಿ. ಒಂದು ಸರಿ ಒಂದು ಬ್ರಿಟಿಷ್ ಕಪಲ್ ಬರ್ತಾರೆ. ಅವನಿಗೆ ಸ್ಕ್ರೋಟಮ್ ಏನೋ ಒಂದು ಪ್ರಾಬ್ಲಮ್ ಇದೆ. ಸ್ಟಾರ್ ಹೋಟ್ಲಿಗೆ ನನ್ನ ಫ್ರೆಂಡು ಈಸ್ ಎ ಕನ್ಸಲ್ಟೆಂಟು, ಅವನು ಆಪ್ತಾಲ್ಮಾಲಜಿಸ್ಟ್. ನನ್ನ ಕರಿತಾನೆ, ಅಂಜನಪ್ಪ ನೀನು ತಾಜ್ ಹೋಟ್ಲಲ್ಲಿ ಅವನಿಗೇನೋ ಸ್ಕ್ರೋಟಮ್ ಪ್ರಾಬ್ಲಮ್. ನಾವು ಹೋದ್ರೆ ಏನು ನೀಟಾಗಿ ಗಂಡ ಹೆಂಡ್ತಿ ಅವನು ಎಕ್ಸ್ಪೋಸ್ ಮಾಡ್ತಾನೆ, ಆಕೆನೇ ಹಿಡಿದು ತೋರಿಸ್ತಾಳೆ. ಲುಕ್ ಯುವರ್ ಡಾಕ್ಟರ್, ದಿಸ್ ಈಸ್ ಸ್ವೋಲನ್. ಸಿ ದಿಸ್ ಈಸ್ ವಾಟ್. ಆರೋಗ್ಯದ ದೃಷ್ಟಿಗೆ ಬಂದಾಗೆ ಎಲ್ಲೋ ನಾಚಿಕೆ, ಎಲ್ಲೋ ಮುಚ್ಚಿಟ್ಕೊಳ್ಳೋದು. ಇವತ್ತು ನಮ್ಮ ದೇಶದಲ್ಲಿ ಅರ್ಧ ಹೆಣ್ಣು ಮಕ್ಕಳ ಕಾಯಿಲೆ ಮುಚ್ಚಿಟ್ಕೊಂಡು ನಾಚಿಕೊಂಡು. ಅದಕ್ಕೆ ನಾನು ತುಂಬ ಜನ ಕೇಳ್ತೀನಿ, ನಾಚಿಕೆ ಗೀಚಿಕೆ ಊರಿಂದ ಆಚಿಕೆ. ಎಷ್ಟೋ ಹೆಣ್ಣು ಮಕ್ಕಳ ಕ್ಯಾನ್ಸರ್ ಸರ್ವಿಕ್ಸು ಅವ್ರು ಹೇಳ್ಕೊಳ್ಳಲ್ಲ. ಎಷ್ಟೋ ಜನ ಹೆಣ್ಣು ಮಕ್ಕಳ ಬ್ರೆಸ್ಟ್ನಲ್ಲಿ ಗಂಟಿದ್ರು ಹೇಳ್ಕೊಳ್ಳಲ್ಲ, ಯಾಕಂದರೆ ನೋವಿಲ್ಲ. ಸೊ ಅದರಿಂದ ದಯವಿಟ್ಟು ಫೈಮೋಸಿಸ್ ಬಗ್ಗೆ ಇಷ್ಟು ನಿಮಗೆ ವಿಚಾರ ಇರಲಿ. ನನ್ನ ಮಾತು ಕೇಳಿದ ಮೇಲೆ ದಯವಿಟ್ಟು ಮನೇಲಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ದೊಡ್ಡವರಾದರೂ ಪರವಾಗಿಲ್ಲ, ನೀವು ಬಂದು ಸರ್ಕಮ್ಸಿ. ದೊಡ್ಡವ್ರಿಗೆ ಒಂದು ಅಡ್ವಾಂಟೇಜ್ ಅಂದರೆ ಅಡ್ಮಿಷನೇ ಬೇಕಾಗಲ್ಲ. ನನ್ನ ಹತ್ರ ಬೇಕಾದಷ್ಟು ಜನ ಬಂದು ಮಾಡಿಸ್ಕೊಂಡು ಹೋಗ್ತಾರೆ. ಬೆಳಗ್ಗೆ 10 ಗಂಟೆಗೆ ಬರ್ತಾರೆ, ಅರ್ಧ ಗಂಟೆ ಅಲ್ಲಿ ಸರ್ಕಮ್ಸಿಷನ್ ಮಾಡ್ತೀವಿ, ಮನೆಗೆ ಹೋಗ್ತಾರೆ. ಚಿಕ್ಕ ಮಕ್ಕಳಾದರೆ ಜನರಲ್ ಅನಸ್ತೇಷಿಯಾ ಕೊಟ್ಟು ಮಾಡಬೇಕಾಗುತ್ತೆ. ಆದ್ದರಿಂದ ದಯವಿಟ್ಟು ಇವತ್ತಿನಿಂದ ನಾಚಿಕೆ ಬಿಟ್ಟು
ಇದನ್ನು ಪರೀಕ್ಷೆ ಮಾಡಿಸ್ಕೊಳ್ಳಿ. ಯಾಕಂದರೆ ಕ್ಯಾನ್ಸರ್ ಆದಮೇಲೆ ಅನ್ಫಾರ್ಚುನೇಟ್ಲಿ ಫಿನಿಸ್ಸೇ ತೆಗಿಬೇಕಾಗುತ್ತೆ. 32 ವರ್ಷದಲ್ಲಿ ನಾನು ಫಿನಿಸ್ ತೆಗೆದಿದ್ದೀನಿ, ನೀವು ನಂಬಿ. ಹಳ್ಳಿಯ ಒಬ್ಬ ಕುರಿ ಕಾಯೋನು, ಅವನಿಗೆ ಗೊತ್ತೇ ಇಲ್ಲ ಎಷ್ಟು ಸ್ಪ್ರೆಡ್ ಆಗಿದೆ ಅಂದರೆ, ನಾನು ನೋಡಿದ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಇಡೀ ಪೀನೀಸ್. ಸೊ ತೆಗೆದ ಮೇಲೆ ಇನ್ನು ಥ್ರೂ ಔಟ್ ಲೈಫ್ ಅವನು ರಿಸರ್ಚ್ ಮಾಡ್ಕೊಂಡಿರ್ಬೋದೇ ಹೊರತು ಈ ಕೆನಾಟ್ ಹ್ಯಾವ್ ಸೆಕ್ಸ್. ಸೊ ನೋಡಿ, ಈ ರೀತಿಯ ಮಿಸ್ಟೇಕ್ಗಳು ಆಗಬಾರ್ದು ಅಂದರೆ ಇವತ್ತು ಫೈಮೋಸಿಸ್ ಬಗ್ಗೆ ಮಾತನಾಡ್ತಿದ್ದೀನಿ. ಬಹಳ ಇಂಪಾರ್ಟೆಂಟು. ನಮ್ಮ ಬಾಸ್ ಟಿವಿಯಿಂದ ದಯವಿಟ್ಟು ಜನಸಾಮಾನ್ಯರಿಗೆ ಇದು ಅರಿವು ಮೂಡಲಿ ಅಂತ, ಇದು ಬಹಳ ಇಂಪಾರ್ಟೆಂಟ್. ತುಂಬ ಕಡೆ ನೀವು ಇದನ್ನು ಕೇಳಿರಲ್ಲ. ನಾನು ಮೆಡಿಕಲ್ ಕಾಲೇಜಿನ ಟೀಚ್ ಮಾಡ್ತೀನಿ, ಆದರೆ ನಿಮ್ಮಗಳಿಗೆ ಟೀಚ್ ಮಾಡೋಂಥ ಒಂದು ಅವಕಾಶ ಇವತ್ತು ಈ ಮಾಧ್ಯಮದಿಂದ ಬಾಸಿಂದ ಸಿಕ್ಕಿದೆ. ನಿಮಗೆಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.